ಗೂಗಲ್ ಕಂಪನಿಗೆ 22,000 ಕೋಟಿ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ. ಗೂಗಲ್ ಕಂಪನಿ ಆ ಇನ್ಸೆಂಟಿವ್ ನಿಂದ ಅಲ್ಲಿಗೆ ಹೋಗಿದ್ದಾರೆ. ಮೆರಿಟ್ ಮೇಲೆ ಯಾರೂ ಹೋಗಿಲ್ಲ, ಒಂದನ್ನು ತೋರಿಸಿ ಸಾಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಂಧ್ರ ಮಂತ್ರಿ ನಾರಾ ಲೋಕೇಶ್ಗೆ ಎಂಬಿ ಪಾಟೀಲ್ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ನಮ್ಮಿಂದ ಕೇಂದ್ರ ಸರ್ಕಾರ ಆಗಿದೆ, ಗೂಗಲ್ ಕಂಪನಿ ಬಂದಿದೆ, ಉದ್ಯಮಿಗಳಿಗೆ ಕರ್ನಾಟಕದಲ್ಲಿ ಹೂಡಿಕೆ ಮಾಡಬೇಡಿ, ಅವರು ಅಸಮರ್ಥರು ಅಂತ ನಾರಾ ಲೋಕೇಶ್ ಅವರು ಹೇಳಿದ್ರು. ಗೂಗಲ್ ಕಂಪನಿಗೆ 22,000 ಕೋಟಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ ಎನ್ನುವುದಾಗೂ ಕೂಡ ಇಲ್ಲಿ ಎಂಬಿ ಪಾಟೀಲ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಬೆಂಗಳೂರನ್ನ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಎನ್ನುವಂಥ ಆರೋಪ ಸಚಿವರಾಗಿರುವಂಥ ಎಂಬಿ ಪಾಟೀಲ್ ಅವರದ್ದು. ಕೇಂದ್ರ ಸರ್ಕಾರ ನಡೀತಾ ಇರೋದು ಇಲ್ಲಿ ಚಂದ್ರಬಾಬು ನಾಯ್ಡು ಅವರಿಂದ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಗೂಗಲ್ ಕಂಪನಿಗೆ ಏನು ಗೊತ್ತಾ, ಗೂಗಲ್ ಕಂಪನಿಗೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಗೂಗಲ್ ಕಂಪನಿಯಲ್ಲಿ ಚಂದ್ರಬಾಬು ನಾಯ್ಡು ಅವರಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ಉಳಿತಾ ಇದೆ. ಸರ್ಕಾರ ರಚನೆ ಆಗಿದ್ದು ಚಂದ್ರಬಾಬು ನಾಯ್ಡು ಅವರಿಂದ. ಹೀಗಾಗಿ ಗೂಗಲ್ ಕಂಪನಿ ಆ ಇನ್ಸೆಂಟಿವ್ಸ್ ಇಂದ ಅಲ್ಲಿ ಹೋಗಿದ್ದಾರೆ. ಮೆರಿಟ್ ಮ್ಯಾಗ ಯಾರು ಹೋಗಿದಾರ? ಒಂದೇ ಒಂದು ತೋರಿಸಿ, ನೀವು ಒಂದೇ ಒಂದು ಉದಾಹರಣೆ ತೋರಿಸಿ. ನಾರಾ ಲೋಕೇಶ್ ಅವ್ರು ಹಿಂದೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಡಿದ್ರಿ, ಯಾರಾದ್ರೂ ಹೋದ್ರ? ಉಲ್ಟಾ ನಾನು ನಿಮಗೆ ಗೊತ್ತಿದೆ, ಇಲ್ಲೇ ಈ ಭಾಗದಲ್ಲಿ ಇವತ್ತು ದಿವಸ ರೋಲ್ಸ್ ರಾಯ್ಸ್ನ ಬಿಗ್ಗೆಸ್ಟ್ ಸೆಂಟರ್ನ ಇವತ್ತು ದಿವಸ ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ನಾರಾ ಲೋಕೇಶ್ ನೋಡಿ ಕೇಳಿ, ಹೂ ಇಸ್ ನಾರಾ ಲೋಕೇಶ್? ಲೆಟ್ ಹಿಮ್ ಲುಕ್ ಇಟ್ ಹೀಸ್. ನಾ ಅವ್ರಿಗೆ ಶುಭವನ್ನ ಹಾರೈಸಿದ್ದೀನಿ, ನಿಮ್ಮ ರಾಜ್ಯಕ್ಕೂ ಒಳ್ಳೇದಾಗ್ಲಿ. ಆದ್ರೆ ನೀವು ನಿಮ್ಮ ಕೆಲಸ ಮಾಡಿ, ಬೇರೆ ರಾಜ್ಯದ ಕಡೆ ಯಾಕೆ ನೀವು ಮಾಡ್ತಾ ಇದ್ದೀರಿ? ಬೇರೆ ರಾಜ್ಯ ಕಡೆ ಬಗ್ಗೆ ಅದನ್ನು ಮಾತಾಡುವಂಥದ್ದು ಏನು ಅವಶ್ಯಕತೆ ಇದೆ ನಿಮಗೆ? ನೀವು ಗೂಗಲ್ ಇದನ್ನು ಮಾಡ್ಕೊಂಡು ತಂದಿದ್ದೀರಲ್ಲಪ್ಪ ಕೇಂದ್ರ ಸರ್ಕಾರ, ಯಾಕಂದ್ರೆ ನಿಮ್ಮಿಂದ ಕೇಂದ್ರ ಸರ್ಕಾರ ನಡೆದಿದೆ, ಸಂತೋಷ, ನೀವು ಮಾಡ್ಕೊಂಡಿದ್ದೀರಿ, ಮಾಡ್ಕೊಳ್ಳಿ. ಆದ್ರೆ ಪ್ರತಿಯೊಂದಕ್ಕೂ ಬೆಂಗಳೂರಿಗೆ. ಆಮೇಲೆ ನಾರಾ ಲೋಕೇಶ್ ಅವರ ಈ ಪ್ರಯತ್ನ ಫಲಿಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಮಗೆ ಪರಿಸರ ಇದೆ, ಇಕೋಸಿಸ್ಟಮ್, ಟ್ಯಾಲೆಂಟ್ ಇದೆ.